ಯಾರು ನೀನು? ಯಾರು ನೀ? ನೋಡಿ ನಾನು ಇದೇ ಊರಿನ ಧರ್ಮರಾಜನ ತಮ್ಮ ಧರ್ಮರಾಜ ಅಂತ. ಏನಂದು ಹೇಳಿಂದ? ಅದೇ ಇದೇ ಊರಿನ ಬಡ ರೈತ ನೆನೆಸ್ಕೊಂಡಿರುವ ಧರ್ಮರಾಜನ ತಮ್ಮ ಧರ್ಮರಾಜ ಅಂತ ನೆನೆಸ್ತಾರೆ. ಧರ್ಮರಾಜ ನಿಮ್ಮಣ್ಣ ಯಾವ ರಾಜ್ಯದ ಅರಸು ಮಗನ? ತಿನ್ನ ಕಣ್ಣಿಲ್ಲ, ಮಣಗಾಕ ಮಣಿಯಿಲ್ಲ, ಹಾಕುವ ಗರಿಬಿಲ್ಲ. ಧರ್ಮರಾಜ ನೋಡಿ ಗೌಡ್ರಿ, ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಹೆಸರಿಡ್ಬೇಕಾದ್ರ ನನ್ನ ಮಗ ಈ ಊರಿಗೆ ಒಬ್ಬ ದೊರೆಯಾಗ್ಲಿ ಅಂತಲ್ಲ, ಪ್ರತಿಯೊಬ್ಬ ತಂದೆಗ ಅವನ ಮಗ ಅವನಿಗೆ ದೊರೆ ಇರ್ತಾನೆ. ಹಂಗೆ ನಮ್ಮ ತಂದೆ ತಾಯಿಗಳ ಮನೆಗೆ ಪ್ರೀತಿಯಿಂದ ಧರ್ಮರಾಜ ಅಂತ ಹೆಸರಿಟ್ಟಾರೆ. ನಿಮ್ಮಣ್ಣನ ಅಕ್ಷರ ಕಲಿಸಿದಕ್ಕೂ ತಿದ್ದಿ ಪುರಾಣ ಹೇಳುವಷ್ಟು ಶಾಣೆ ಆಗಿ ಬಿಟ್ಟಿಯ. ಏ ಬಡವ, ನನ್ನ ತಂಗಿ ಹಿಂದೆ ನೀನು ಬಿದ್ದಿ. ಯಾಕೆ ಬಿದ್ದಿ ಅನ್ನೋದು ನಡುಗುತ್ತಿತ್ತು. ದೊಡ್ಡ ಶ್ರೀಮಂತರ ತಂಗಿನ ಮಕ್ಕಳನ್ನ ಪ್ರೀತಿ ಪ್ರೇಮ ಎಂಬ ಹುಚ್ಚಿನಲ್ಲಿ ಕೆಡವಿ ಅವ್ರ ಹಟ್ಟಿಕ್ಕಿದ್ದ ದುಡ್ಡ ಆಸ್ತಿ ಬಂಗಾರನ ಹೊಡೆದುಕೊಂಡು ನೀವು ದೊಡ್ಡ ಶ್ರೀಮಂತರಾಗಬೇಕನ್ನು ಹಂಚಾಕಿದ ಬಂಡ ಬಡ್ಡಿ ಮಕ್ಕಳು ನೀವು. ಈ ನಾನಿನ ಅಂತಸ್ತೇನಾ, ನಾವೇನಾ ನಮ್ಮ ಅಂತಸ್ತೇನಾ? ಅದನ್ನೆಲ್ಲ ಬಿಟ್ಟ ನನ್ನ ಮನಿ ಸಂಘ ಅಂದ್ರೆ ಎದುರಲ್ಲೇ ಹೊಡಿಬೇಕು. ನೋಡಿ ಗೌಡ್ರಿ, ಈ ಪ್ರಪಂಚದಾಗ ನಾನು ಹುಟ್ಟೇನಿ, ನನ್ನಲ್ಲಿ ಸೌಕರ್ಯ ಐತಿ, ನನ್ನಂತ ಶ್ರೀಮಂತ ಯಾವತ್ತು ಮುಂದೆ ಹುಟ್ಟೋದಿಲ್ಲ ಅಂತ ನೀವು ತಿಳ್ಕೊಂಡಿರಿ. ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಬಡತನ ಶ್ರೀತನ ಅನ್ನೋದು ಸೂರ್ಯನ ಕಿರಣದ ಬೆಳಕಿದ್ದಾಗೆ. ಯಾಕಂದ್ರೆ ಸೂರ್ಯ ಒಂದು ಕಡೆ ಚಲಿಸಿದ್ರೆ ಅದರ ಪ್ರತಿಬಿಂಬ ಗೋಡೆದು ಮತ್ತೊಂದು ಕಡೆ ಚಲಿಸುತ್ತೆ. ಹಾಗೆ ಗೌಡ್ರಿ, ಇವತ್ತು ನಾನು ಬಡವರಾಗಿರು, ಮುಂದೊಂದು ದಿವಸ ನಾನು ಶ್ರೀಮಂತನಾಗ್ಬೋದು. ಇವತ್ತು ನೀವು ಶ್ರೀಮಂತರಾದರೂ ಮುಂದೊಂದು ದಿವಸ ನೀವು ಬಡವರಾಗ್ಬೋದು. ಈ ಪ್ರೀತಿಗೆ ಬಡತನ ಶ್ರೀಮಂತಿಕೆ ಅನ್ನೋದು ಭೇದ ಭಾವ ಇಲ್ಲ ಗೌಡ್ರಿ. ಅರಮನೆ ಮುಂದ ಆಣಿ ಕಟ್ಟಬೇಕು, ಗುಡಿಸಲ ಮುಂದ ನಾಯಿ ಕಟ್ಟಬೇಕ. ನಾವು ಯಾರು ಅನ್ನೋರ ಜೋಡಿ ಬೀಕ್ತನ ಮಾಡಬೇಕ. ನನ್ನಂತಸ್ತೇನು ನಿನ್ನಂತಸ್ತೇನು ಬಿಡ. ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡ. ನನ್ನ ತಂಗಿ ಕಣ್ಣ ಮುಂದೆ ಕಾಣಕ್ ಹೋಗಬೇಡ. ಎಷ್ಟು ಕೇಳ ರೊಕ್ಕ ಕೊಡ್ತೀನ? ಎಷ್ಟು ಕೇಳ? ಲಕ್ಷ ಕೇಳ. ಹಣಕ್ಕಾಗಿ ನಿಮ್ಮ ಶ್ರೀಮಂತಿಗಾಗಿ ನಿಮ್ಮ ತಂಗಿ ಬೇಡ ನಾನು ಹತ್ತಿದ್ನಂದ್ರ ಇವತ್ತಿಗೂ ನಿಮ್ಮ ತಂಗಿ ಅಂಗಸು ಕಾಣುಕೊಂಡು ಯಾವತ್ತೂ ನಿಮ್ಮ ತಂಗಿ ನನ್ನ ಕೈ ಬಿಡ್ಬೋದಾಗಿತ್ತು. ಆದ್ರೆ ನನ್ನ ಪವಿತ್ರವಾದ ಪ್ರೀತಿ, ನನ್ನ ಪ್ರಾಣ ಹೋದರೂ ಸಹಿತ ನಿಮ್ಮ ತಂಗಿ ನಾನು ಮಾತ್ರ ಬಿಡುವುದಿಲ್ಲ. ಪ್ರೀತಿ ಪ್ರೇಮದ ಪುಸ್ತಕದ ಬದನಿಕಾಯಿ ನನ್ನ ಮುಂದೆ ಹೇಳಕ್ ಹೋಗಬೇಡ. ಎತ್ತ ಕಿವಿಗೊಟ್ಟ ಕೇಳ. ಹಳ್ಳದ ದಂಡೆಗೆ ಲವ್ ಮಾಡಿದವರೆಲ್ಲ ಲೈಲಾ ಮಜ್ನು ಆಗುದಿಲ್ಲ, ಕಟ್ಟಿದ ಬ್ರೀಡಿಂಗ್ ಎಲ್ಲ ತಾಜ್ ಮಹಲ್ ಆಗುದಿಲ್ಲ. ನಿನ್ನಂತವ್ರು ಹೆತ್ತವ್ರ ಕಣ್ಣಾಗ ಮಣ್ಣುಗದ ಮದುವೆಯಾದವರು ಎಂದು ಬಾಳೆ ಮಾಡಿ ಮಕ್ಕಳ ಹಡದಿಲ್ಲ. ನಿಮ್ಮಂತ 4 ಅಕ್ಷರ ಕಾಲೇಜ್ ಕಲಿತ ಹುಡುಗರು ವಿದ್ಯಾಭ್ಯಾಸ ನನಗ್ ಗೊತ್ತಿಲ್ಲನ? ನನಗ್ ಗೊತ್ತಿಲ್ಲ. ಶ್ರೀಮಂತರ ಮಕ್ಕಳನ್ನು ಪ್ರೀತಿಸಿ ಅವರ ಕೈಲಿದ ಹಣ ಇಸ್ಕೊಂಡ ದೇಹದಾಗಿನ ತಿಂಡಿ ತೀರಿಸಿಕೊಂಡ ವರ್ಷವಾರು ತಿಂಗಳ ಬಾಳೆ ಮಾಡಿ ಬಿಟ್ಟು ಹೋಗೋದ ಮತ್ತೊಬ್ಬರ ಶ್ರೀಮಂತರ ಜೋಡಿ. ಹಾಗಾಗಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನನ್ನ ತಂಗಿನ ಸಾಕುವ ಅರ್ಹತೆ ನಿನ್ನಲ್ಲಿಲ್ಲ. ನೋಡಿ ನೀವು ತಿಳ್ಕೊಂಡಾಗ ನಾನು ಬಡವನಾಗಿರ್ಬೋದು, ಬಟ್ ನಮ್ಮ ಅಣ್ಣ ಅತ್ತಿಗೆ ನಾನು ಕಷ್ಟಪಟ್ಟ MBBS ಓದಿಸಿದ್ದಾರೆ. ಇವತ್ತು ಅಣ್ಣನೊಬ್ಬ ಬಡವನಾಗಿ ನಿರ್ದೋಗಿಯಾಗಿ ತಿಂತಿರ್ಬೋದು, ಆದ್ರೆ ಇಂದಿಲ್ಲ ನಾಳೆ ಇದೇವರಿಗೆ ಡಾಕ್ಟರ್ ಆಗಿ ಬರ್ತಾ ಇದ್ದೀನಿ. ತಿರುಕನ ಕನಸ ಭಿಕ್ಷಿಕ ತಿರುಕೊಂಡು ಬಂದ ಗಿಡದ ಬಡ್ಡಿಯಾಗ ಮಣಗಿ ಸಿಂಹಾಸ ಮೇಲೆ ಕೂತು ದೇಶ ಆಳ್ತಿದ್ದಂಗ 4 ಅಕ್ಷರ ಕಲಿತು ಡಾಕ್ಟರ್ ಹಾಕಿ ಒಂದು ವೇಳೆ ಡಾಕ್ಟರ್ನ ಆಗದಿದ್ದರೆ ಹೆಂಗ ಸಾಕ್ತಿ ನನ್ನ ತಂಗಿನ? ನೋಡಿ ಗೌಡ್ರಿ,
ಆ ದೇವರು ನನ್ನ ಹಣೆ ಬರೆದಾಗ ಆ ಡಾಕ್ಟರ್ ಅನ್ನೋ ಪದವಿನ ಬರ್ದಿಲ್ಲ ಅಂದ ಬಳಿಕ ಅದ ಹುಡ್ಸಿ ದೇವರು ನನ್ನ ರಟ್ಟಿ ಒಳಗ ಶಕ್ತಿ ಇಟ್ಟಾನ. ನಾನು ಹೆಂಗೋ ಒಬ್ಬ ರೈತನ ಮಗ, ನಾನ ದುಡಿದ ನಿಮ್ಮ ಸಂಗೀತ ಹಾಕ್ತೀನಿ. ದುಡಿದ ತಂಗಿನ ಸಾಕ್ತೀಯ? ಇವತ್ತು ಎಲ್ಲ ಆರೋಗ್ಯವಾಗಿದ್ದಿ, ಕೈಕಾಲು ನೆಟ್ಟಗದಾವ ಅಂತೇಳಿ ದುಡಿದು ಸಾಕ್ತನಂತ ಎದಿ ತಟ್ಟೆ ನನ್ನ ಮುಂದೆ ಹೇಳಾಗ್ತದಿ. ದೈವದ ದೌಡಿಯಾಗ ಬಿದ್ದ ಒಂದು ವೇಳೆ ಅಂಗಿನ ಕಡೆ ಕೂತಂದ್ರ ನಿನಗ ತೊಳಕೋಂಗಿಲ್ಲ. ಆಗೇನ್ ಮಾಡ್ತೀಯ? ನೋಡಿ ಗೌಡ್ರಿ, ನೀವ್ ಅನ್ಕೊಂಡಂಗ ಈ ಪ್ರಪಂಚದಾಗ ಅಂತ ದುರ್ದೈವ ನನ್ನ ಜೀವನದಾಗ ನಡೀತಂದ್ರ ನಾನು ಅಂಗವಿಕಲಾಗವನು ನಾನು ಮೊದಲಿನವನಲ್ಲ. ನನಗಿಂತ ಮೊದಲು ಎಷ್ಟೋ ಮಂದಿ ಭಗವಂತ ಹುಟ್ಟುತ್ತಾನ ಅಂಗವಿಕಲಾಗಿ ಹುಟ್ಟಿಸಿರ್ತಾನ. ಅವರೆಲ್ಲ ಈ ಭೂಮಿಯಲ್ಲಿ ಸತ್ತಿಲ್ಲಲ್ಲ, ಅವ್ರಿಗಂತ ಒಂದು ಜೀವನತ್ತ ಸಾಗ್ಸಾಕ ಒಂದು ದಾರಿ ಇಟ್ಟಿರ್ತಾನ. ಹಂಗ ಭಗವಂತ ನನ್ನ ಜೀವನದಾಗ ಅಂತ ದುರ್ದೈವನ ಇಟ್ಟಿದಂದ್ರ ನನಗಂತ ಒಂದು ಜೀವನ ದಾರಿ ತೋರಿಸಿರ್ತಾನ. ನೋಡ್ರೆ, ಈ ಪ್ರಪಂಚದಾಗ ಎಷ್ಟೋ ಅಂಗವಿಕಲರು ತಮ್ಮ ಹೆಂಡ್ರ ಮಕ್ಕಳನ್ನ ದುಡಿದಾಗ ಆಗ್ಲಿಕ್ಕೂ ಭಿಕ್ಷೆ ಬೇಡಿಸಾಕ್ತಾರ. ಹಂಗ ನಾನು ಒಂದ್ ವೇಳೆ ಅಂಗವಿಕಲ ಆದ್ರಂದ್ರ ಯಾವ್ದಾದ್ರು ಗುಡಿ ಮುಂದೆ ಕುಂತ ಭಿಕ್ಷೆ ಬೇಡಿ ನಿಮ್ಮ ತಂಗಿ ನಾನ್ ಸಾಕ್ತೀನಿ. ಭಿಕ್ಷಾ ಬೇಡದಟ್ಟ ಹಗರ್ ಅಂತೇಳಿ ಎಲೆ ಬೀಳದ ನಾಲಿಗೆ ಅಂತ ಬಲ್ಲಂಗ ಬಗಳಾಕ್ ಹೋಗಬೇಡ. ಬಡತನ ಕಂಜಿ ಮನುಷ್ಯ ಇಟ್ಟಂಗಿ ಬಡಿಯಾಕ ಆದ್ರೂ ಹೋಗಬಹುದು, ಗ್ಯಾಂಗ್ ಕಟ್ಟಿಕೊಂಡು ಕಬ್ಬು ಕಡಿಯಾಕಾದ್ರೂ ಹೋಗಬಹುದು, ಅಥವಾ ದೇಶಾಂತರ ಬಿಟ್ಟ ಪಟ್ಟಣದಾಗ ಹಮಾಲಿ ಮಾಡಿ ಆದ್ರೂ ಹೊಟ್ಟಿ ತುಂಬಿಸ್ಕೋಬಹುದು. ಒಬ್ಬ ಭಿಕ್ಷಕನಾಗಬೇಕಾದ್ರ ಮಾನ ಮರ್ಯಾದೆ ಬಿಡಬೇಕ, ಗಣತಿ ಗೌರವಗಳನ್ನ ಮರಿಬೇಕು, ಬಂಧು ಬಳಗನ್ನೆಲ್ಲ ತ್ಯಾಗ ಮಾಡಬೇಕ. ಅಂದಾಗ ರೋಡ್ ಮೇಲೆ ಕುಂತ ಭಿಕ್ಷಾ ಬೇಡಕ್ಕೆ ಸಾಧ್ಯ. ಆದ್ರೆ ನಿನ್ನಿಂದ ಸಾಧ್ಯನಾ? ನೋಡಿಕೊಡ್ರಿ, ನನ್ನ ಪವಿತ್ರವಾದ ಪ್ರೀತಿ ನನಗ ಸಿಗ್ತೈತಿ ಅಂದ್ರ ಖಂಡಿತ ನಾನು ಶಿಲ್ಪನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಶಿಲ್ಪನ್ ಕೊಟ್ಟು ನಂಗೆ ಲಗ್ನ ಮಾಡಿ ಕೊಡ್ತೀನಿ ಅಂದ್ರೆ ಖಂಡಿತ ನಾನು ಭಿಕ್ಷೆ ಬಿಡ್ತೀನಿ. ಕಚೇರಿ ಬಾಯ್ ನಿನ್ನ ಹೆಗಲ ಮೇಲೆ ಇಟ್ಟಾವಿಲ್ಲ, ಅವನ ಹೆಗಲ ಮೇಲೆ ಶಾಲೆ ಹೋದಿ ಸನ್ಮಾನ ಮಾಡಕ್ಕೆ ನಿಂಚಿಲ್ಲ, ಮುಂದೆ ಬಾ ಜನ ನೋಡ್ಲಿ. ನೋಡ್ರಪ್ಪ, ಇವ ಹಾಕೊಂಡಿದ್ದಿ ಇಸ್ತ್ರಿ ಅಂಗಿಗಿ ಹೊತ್ತಗೊಂದಿದ್ದ ಟೈಲ್ಕ ಒಂದಕ್ಕೊಂದು ಮ್ಯಾಚ್ ಚಂದ ಕಾಣಿಸ್ತೈತೇನೆ? ಹೇಳ್ರಿ, ಕೇಳಿದೇನೆ? ಇಲ್ಲಿ ನೋಡು, ಹಾಕಿದ್ದೀನಿ ಕಾಲ್ ಮರಿ. ಇನ್ನೊಂದು ಕಡೆ ಸರಿ, ಮುಂದೆ ಬಾ. ಹೆಂಗ ಅನಿಸ್ತೈತಿ ನಡಿಯಾಗ? ನೋಡ್ರಿ, ತುಂಬಾ ಅಸಹ್ಯ ಕಾಣ್ತಾ ಇದೆ. ಈದಲೆ ಜೀವನ ಅಂದ್ರೆ ಈದ ಜೀವನ. ಬದುಕಿನೊಳಗೆ ಹೆಂಡತಿಯಾಗಿ ಬಂದ ಹೆಣ್ಣು ಮಗಳ ನೋಡವರ ಕಣ್ಣಗೆ ಚಂದಿರ್ಬೇಕು, ನಮ್ಮಲ್ಲಿ ಹೋಗಲಿ ತಕ್ಕಂತೆ ಆಕಿ ಹುಡುಗಿಯಾಗಿರ್ಬೇಕು. ನಿನ್ನ ಬಗ್ಗದಾಗ ಹರಕೆ ಸೀರೆ ಉಟ್ಕೊಂಡ ಬಂದ ನಿತ್ರನು ಈಕಿ ಧರ್ಮನ ಸಸ್ಯ ಅಂತ ಜನ ನೆಂಬಿರ್ಬೇಕು. ಬರೀ ಕಾಲಾಗ ಹಾಕೊಂಡಿರೋ ಮೆಟ್ಟ ಚಪ್ಪಲ್ನ ಅದಲಾ ಬಿದಿಲಿ ಆದ್ರ ನಡಿಯಾಕ ಆಗಂಗಿಲ್ಲ. ಅಂದವಳಿಗೆ ನನ್ನ ತಂಗಿ ಬಂಗಾರದ ಚಮಚೆ ಬಾಯಲ್ಲಿಟ್ಟುಕೊಂಡ ಹುಟ್ಟಿದಕ್ಕಿ. ನೀವು ತಿಂಗಳಾದ್ರ ಕೈಯಾಗ ಚೀಲ ಹಿಡ್ಕೊಂಡ ರೇಷನ್ ಅಂಗಡಿ ಮುಂದೆ ಪಾಳೆ ಕಚ್ಚಿ ಅಕ್ಕಿ ತಂದು ತಿನ್ನು ಜನ. ಅಂದವಳಿಗೆ ನನ್ನ ತಂಗಿ ನಿನ್ನಂತ ಹರಕ ಗುಡಿಸಲದಾಗ ಹೆಂಗ ವಾಸ ಮಾಡ್ತಾಳ? ನೀ ತಿಳ್ಕೊಂಡದಿ ಹೆಂಗ ಗೊತ್ತಾ? ಕಾಡಿನಲ್ಲಿ ಗರಿ ಬಿಚ್ಚಿ ನವಿಲ ಕುಣಿಯದ ನೋಡಿ ಓಣ್ಯಾಗ ತಿಪ್ಪಿ ಕೆದರಿಕೋ ಮೈ ಕೋಳಿ ತಿಳ್ಕೊಂಡಿತ್ತ ನಾನು ನವಿಲಾಗಬೇಕು. ಬಡವಾ, ಅಂಗಳ ಹುಡುಗ ಕಸಬರ್ಗಿತ್ತಂದ ಕೋಳಿ ಮುಕ್ಳ್ಯಾಗ ಬಡದ್ರ ಅದ ನವಿಲಾಗಂಗಿಲ್ಲ. ಕೋಳಿ ಕೋಳಿನ, ಬಡವ ಬಡವನ ಬೆಚ್ಚ ಬಿಡ್ತಾನಂತ. ಹೊರಗೆ ತಾಟ ಹುಡುಗ, ಬಿಸಿ ರಕ್ತ, ಮಳ್ಳ ಬುದ್ಧಿ, ತಪ್ಪು ಮಾಡುವುದು ಸ್ವಾಭಾವಿಕ.
ನಿಮ್ಮ ಅಣ್ಣನ ಹೆಂಡತಿ ಊರಾಗ ಹೆಂಗ ಬದುಕ್ಯಾರ. ಹಗಲು ರಾತ್ರಿ ಬಿಸಿಲು ಮಳೆ ಅನ್ನದ ಭೂಮಿಯಾಗ ದುಡಿದು ದುಡ್ಡು ಗಾಳಿ ಮಾಡಿ ನೀನು ಓದಾಕಿಟ್ಟಾರ. ಹೆಣ್ಣೆಡೆ ಬೆನ್ನತ್ತಿ ಅವ್ರ ಮರ್ಯಾದೆ ಕಳಿಬೇಡ, ವಿಚಾರ ಮಾಡ. ನೋಡಿ ನಾನು ವಿಚಾರ ಮಾಡಿ ನಿಮ್ಮ ತಂಗಿನ ಪ್ರೀತಿ ಮಾಡಿದ್ರು. ನಿಮ್ಮ ತಂಗಿ ನನಗೆ ಸರಿಯಾದ ಜೋಡಿ ಅಂತ. ಮಾತು ಸಾಕ ಕೈಯಾಗಿ ಬೇಡ ಮಗ ಭಿಕ್ಷಾ. ಶಾಲೆ ಕಲಿತು ನೌಕರಿ ಹಿಡಿದಕ್ಕೆ ಡಾಕ್ಟರ್ ಆಗೋದು ಬಿಟ್ಟು ಯಾಕೆ ಬೇಕಾಗಿದ್ದೇವಪ್ಪ ಇದು? ಯಾರ್ಯಾರು ಏನೇನು ಮಾತನಾಡ ಪವಿತ್ರವಾದ ಪ್ರೀತಿನ ದೂರ ಮಾಡಕ್ ಪ್ರಯತ್ನ ಮಾಡ್ಬಿಡಿ. ಕಚೇರಿ ಗ್ವಾಡಿಯಾಗಿದ್ದೇನೋ ಇಟ್ಕೊಂಡ್ರತ್ತಲ್ಲ ಕಂಗಾತಿಲ್ಲ. ನೀನ ಹೋಗಿ ಕೂತಿ ಮಗನ ಅಲ್ಲಿ ಆದ ಹೋಗಿ ಬಂದಿಲ್ಲ. ಆವಾಗಿಂದ ನಾ ಹೇಳಕತ್ತೇನೆ, ಗಿನ್ನಿಗೆ ಹೇಳ್ದಂಗೆ ಕೇಳವಲ್ಲ. ಓಯ್ ಭಿಕ್ಷಕರು ಹಿಂಗ ನಿಂತಿರ್ತಾರ. ಇಸ್ತ್ರಿ ಅಂಗಿ ಜೀನ್ಸ್ ಪ್ಯಾಂಟ್ ಕೈಯಾಗ ಒಂದು ತಾಟ್ ಹಿಡ್ಕೊಂಡು ನಿಂತ ರೊಕ್ಕ ಹಾಕಂಗಿಲ್ಲ ಜನ. ಕಳ್ಳ ಹೋಗಿದ್ದಾರೆ, ಕಳ್ಳ ಕಳ್ಳ. ಮೂದು ತಾತ ಊಟ ಮಾಡಿ ಒಟ್ಟಾಗ ಹೆಂಗ್ ನೋಡಾತಾವ ಬಿತ್ತ ಇಲ್ಲಿ ಓಡಾಡ್ತಾವ. ಒಟ್ಟು ಬಾಳ ಹತ್ಬೇಕು ಹನುಮಂತ ಲಕ್ಷ ಎಲ್ಲಿರ್ತೈತಿ? ಗೌಡ್ರ ಹಳೆಯಾಗಿ ಗೌಡ್ರ ಹಳೆ ಆದ್ರೂ ಕೂಡ ಭಿಕ್ಷಾ ಬೇಡೋದು ಎಷ್ಟು ಟ್ಯಾಲೆಂಟ್ ಬಿಡಕತ್ತೇನ. ಅರೆ ಮಾಮ ಅವು 1500 ರೂಪಾಯಿ ಚಪ್ಪಲ್ದ ತೊಂದು ಹೋದ ಕುಂತಿರ್ತೀವಿ ನೋಡ ಹಂಗ. ಗೊತ್ತಾಡ್ ಕೈಯಾಗ ಮಂದ ಬಾ ಹೆಂಗತ್ ಎದ್ಯಾಗ ನಡಗಾಕತ್ತೈತೇನೆ, ಇನ್ನ ನಡಗಸ್ತಾನ. ಹಗರ ತಿಳ್ಕೊಂಡಿನ ಗೌಡ್ರ ಗತ್ತ. ನೋಡ್ರಪ್ಪ, ಇವತ್ತೊಬ್ಬ ಗಂಡಸ ಮನ್ಯಾಗ ರೊಟ್ಟಿ ತಿಂದ ಬುತ್ತಿ ಕಟ್ಕೊಂಡ್ ದಗದಕ್ಕೆ ಹೋದ್ರೆ ಎಷ್ಟು ಪಗಾರ ತರ್ತಾನ? ಹೆಣ್ಮಕ್ಳಿಗೆ ಅಷ್ಟೇ ಪಗಾರ ನೋಡಿಲ್ಲ. ಗಂಡಸರ ಹಂಗ 500 ತರೋದು ಬೇಡ, ಹೆಣ್ಮಕ್ಳಂಗ 300 ಬೇಡ. ನನಗೆ ಬರೇ ಭಿಕ್ಷಾ ಬೇಡಿ ನನ್ನ ಮುಂದೆ 101 ರೂಪಾಯಿ ಸಂಪಾದನೆ ತೋರಿಸಿದಂದ್ರ ನಮ್ಮ ತಂಗಿನ ಕೊಟ್ಟು ನಿನ್ನ ಮದುವೆ ಮಾಡ್ತಾನ. ಇಲ್ಲಿದ್ರ ಮಗನ ಈ ಮನ್ಯಾಗ ನಿನ್ನ ಮಣ್ಣು ಕೊಡ್ತಾನ. ಇದು ನನ್ನ ಕೋಟಿ ಬಂದ ಸಿಕ್ಕಿ ಅಂದ್ರ ಹೋಗಾಕ ಬೇಕಲ್ಲ. ಹೆಂಗ ಹೋಗಿ ನಾ ನೋಡ್ತೀನ. 101 ರೂಪಾಯಿ ಸಂಪಾದನೆ ತೋರಿಸ್ತ. ನೋಡ್ರಿ, ಇದುವರೆಗೆ ನಮ್ಮ ಊರಲ್ಲಿ ಎಷ್ಟು ಮಂದಿ ಭಿಕ್ಷಕರು ಬಂದಿದ್ದಾರೆ. ನೀವೆಲ್ಲ ದಾನಿಗಳು, ದಯಾಳಿಗಳು. ಭಿಕ್ಷೆ ಅಂತ ಬಂದಾಗ ಕೈ ತುಂಬ ನೀಡಿ ಕಳಿಸಿದ್ರ. ಆದ್ರೆ ಅವರೆಲ್ಲ ಭಿಕ್ಷೆ ಬೇಡಿದ್ರು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಮನೆ ಕಷ್ಟಕ್ಕಾಗಿ ಭಿಕ್ಷೆ ಬೇಡಿರ್ಬೋದು. ಆದ್ರೆ ಇವತ್ತು ನಿಮ್ಮಂದ ನಿಂತ ಭಿಕ್ಷಕ ನನ್ನ ಹೊಟ್ಟೆಪಾಡಿಗೂ ಅಲ್ಲ, ನನ್ನ ಮನೆಯಲ್ಲಿ ಕಷ್ಟಗೋಸ್ಕರನೂ ಅಲ್ಲ. ಇವತ್ತು ನಿಮ್ಮ ಮುಂದೆ ನಾನು ಅಂಗ್ಲ ಹಚ್ಚಿ ಭಿಕ್ಷೆ ಬೇಡ್ತಾ ಇದ್ದೀನಿ, ನನ್ನ ಪ್ರೀತಿ ಭಿಕ್ಷೆ ಬೇಡ್ತಾ ಇದ್ದೀನಿ. ದಯವಿಟ್ಟು ಇವತ್ತು ಎಲ್ಲರೂ ದಾನ ಮಾಡಿ ನನ್ನ ಪವಿತ್ರವಾದ ಪ್ರೀತಿ ಭಿಕ್ಷೆ ನೀಡ್ರಿ ಅಂತ ನಿಮ್ಮ ಕೈ ಒಡಿ ಬಿಡಕ್ಕೆ ಬರ್ತೀನಿ. ದಯವಿಟ್ಟು ಅಣ್ಣಂದಿರ, ತಾಯಂದ್ರ, ಇವತ್ತ ನೀವೆಲ್ಲರೂ ನೀಡುವ ಭಿಕ್ಷೆದ ಮೇಲೆ ನನ್ನ ಪವಿತ್ರವಾದ ಪ್ರೀತಿ ಉಳಿದೈತಿ. ಭಿಕ್ಷೆ ನೀಡಿ ನನ್ನ ಪ್ರೀತಿ ಉಳಿಸ್ಕೊಡಿ. ಹೇಳಿದ ಹೋಗಿಡ ಪ್ರೀತಿಗೆ ಹೆಚ್ಚು ಬೆಲೆ ಆಯ್ತು, ದುಡ್ಡಿಗೆ ಹೆಚ್ಚು ಬೆಲೆ ಆಯ್ತು.
ಅದು ಬೇಡ ತಗೋದಿನ್ ಯಾಕೆ ಹಣೀನಿ ಬಡ್ಕೋತಿ ಏಯ್ ಮಚ್ಚಿನು ಲೈಲಾ ಮಚ್ಚಿನು ಪ್ರೀತಿಗಾಗಿ ಬಿಜಾಪುರದಾಗ ಪ್ರೇಮದ ಸಂಕೇತಾಗಿ ಗೋಳು ಗುಮ್ಟ ಕಟ್ಟಿಸಿದ ನೀನ ಏಯ್ ಮಾಡಿಕೊಂಡ ಹೆಂಡತಿಗೆ ಮಣಿ ಮಗ್ಗಲ್ದಾಗ ಒಂದು ಸಂಡಾಸ ರೂಮ್ ಕಟ್ಸು ಕಿಮ್ಮತ್ತು ಗೊತ್ತಿಲ್ಲ ಮಗಲ್ ಅದು ನಮ್ಮಂತವ್ರು ಹೆಣ್ಣು ಮಗಳು ಬೇಕು. 101 ರೂಪಾಯಿ ಹೆಣ್ಣು ಕೊಡ್ತೀನಿ ನಿನಗ. ಏ ಗಂಡಸ 101 ರೂಪಾಯಿ. ಮಾಮ 101 ರೂಪಾಯಿ ಕೊಟ್ರೆ ನಿಮ್ ತಂಗಿನ ಕೊಡ್ತಲ್ಲ. ಮಾತು ಕೊಟ್ಟೇನಿ ಮಂದ್ಯಾಗ. ಮಾತು ಕೊಟ್ಟಿ ಮಾತಿಗೆ ತಪ್ಪು ನಡಿಬಾರ್ದ. 101 ರೂಪಾಯಿ ತಗೋ ನಿಮ್ ತಂಗಿನ ಕೊಡ್ ನನಗೀಗ. ನಾ ತುಡುಗ್ರೆ ಮಾಡ್ಲಿ ಯಾಕೆ ತಲೆ ಹೊರಗೆ ರೊಕ್ಕ ಮಾಡ್ಲಿ ರೊಕ್ಕ ಕೊಟ್ಟಾನ ಇವತ್ತು. ನಾ ತುಡುಗ್ರೆ ಮಾಡ್ಲಿ ಯಾರು ತಲೆನ ಹೊಡಿಲಿ. ಏ ಗೆದ್ದಲಿ ನೀ ಹೇಳು ಮಾತು ಕರೆ ಐತಿ. ಯುದ್ಧಕ್ಕೆ ನಿಂತಾಗ ಎದುರಿಗೆ ಎಷ್ಟು ಮಂದಿ ಶತ್ರುಗಳದಾರ ಅನ್ನೋದು ಮುಖ್ಯ. ಹೆಂಗ್ ಕೊಲ್ಲಬೇಕು ಅನ್ನೋದು ವಿಚಾರ ಇರ್ಬೇಕು ಹೊರತು ಹೇಡಿ ಹೆಂಗ್ ಓಡಿ ಬರೋ ಕೆಲಸ. ನೀ ರೊಕ್ಕ ತಂದದಿಲ್ಲ ಹೆಚ್ಚಾಗಿ 101 ರೂಪಾಯಿ ನನ್ನ ಕೈಯಾಗ ಕೊಟ್ಟಾನ. ಹೌದಿಲ್ರಿ? ಅದಕ್ಕ ದವಿಯೇ ದೇವ್ರ ಅಂತ ಹೇಳ್ಯಾರ. ತನಗೆ ತಿಳಿಲಿಕ್ಕೆ ಅದ್ರ ಗ್ವಾಡಿ ಕೇಳ ಅಂತ ಹೇಳ್ಯಾರ. ಹೌದಿಲ್ರಿ? ಅದಕ್ಕ ಈ ಜಿಜ್ಜಿನಾಗ ಇಬ್ಬರದಾರ. ಒಬ್ಬ ನನ್ನ ಮಾತಿನ ಪ್ರಕಾರ 101 ರೂಪಾಯಿ ರೊಕ್ಕ ತಂದು ಕೊಟ್ಟಾನ. 170 ರೂಪಾಯಿ ನನ್ನ ಹೆಸರನ್ನ ಚಾ ಕುಡಿ ನಿಮ್ ತಂಗಿ ನನಗ ಕೊಡು. ಇನ್ನು ಇಲ್ಲ ಅಂತ ಯಾರು ಹೇಳ್ಯಾರ ಇದಕ್ಕೆ? ಅದಕ್ಕೆ ದವಿನ ಒಂದು ಮಾತು ಕೇಳಬೇಕಿಲ್ಲ ಇದಕ್ಕೆ. ನೋಡ್ರಪ್ಪ, ಪ್ರೀತಿಗೋಸ್ಕರ ಮಾನ ಅಭಿಮಾನ ಬಿಟ್ಟು ಭಿಕ್ಷಾ ಬೇಡನ ಒಬ್ಬ. ಇನ್ನೊಬ್ಬ ಮಾತಿನ ಪ್ರಕಾರ ಕೈಯಾಗ ತಂದ ರೊಕ್ಕ ಕೊಟ್ಟಾನ. ಇದ್ರ ಯಾರಿಗೆ ಹೆಣ್ಣು ಕೊಡಬೇಕನ್ನೋದು ನೀವ ನಿರ್ಧಾರ ಮಾಡ್ಬೇಕು. ಕಕ್ಕ ನೀವೊಬ್ಬನೇ ಹೇಳಿದ್ರೆ ಕೇಳಂಗಿಲ್ಲ. ಇಷ್ಟೆಲ್ಲ ದಡಿತೀರತಿ. ನಿನ್ನಂಗೆ ಕೇಳ್ತೀನಿ ನೋಡು. ಇಬ್ರು ಇಲೆಕ್ಷನ್ಗೆ ನಿಂದಿರ್ತಾನೆ. ನಾ ಹೆಂಗ ರಾಜಕೀಯ ನಿಂದಿರ್ತಿಲ್ಲ ಹಂಗ. ಇವಾಗ ಹೆಚ್ಚು ಹೋಟ್ ಬೀಳ್ತಾವ, ಅವಾಗ ಹೆಚ್ಚು ಹೋಟ್ ಬೀಳ್ತಾವ. ಅವ್ನ್ ಓಟ್ ಬೀಳಂಗಿಲ್ರಿ, ಇವಂಗ ಓಟ್ ಬೀಳ್ತಾವ. ಚಪ್ಪಲ್ ತೊಗೊಂಡ್ರು ಬುದ್ಧಿನ ಬರಲ್ಲ ಅಂತಾರೆ. ನೋಡ್ರಿಪ್ಪ,
ದವಿಯ ದೇವರ ಮೊದಲೇ ಚಾನ್ಸ್ ನೀನು ಕೊಡ್ತೀನಿ. ನೋಡ್ರಪ್ಪ, ರೊಕ್ಕ ತಂದು ಕೈಯಾಗ ಕೊಟ್ಟ ನೀವ್ಗ ಹೆಣ್ಣು ಕೊಡನವ್ರು ಎಷ್ಟು ಮಂದಿ ಕೈ ಎತ್ರಿ? ದುಡ್ಡೇ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ, ಅವ್ರಪ್ಪ ಅವ ಇಲ್ಲ, ರೊಕ್ಕ ಕಿಮ್ಮತ್ತಿಲ್ಲ ಅಂತ ಹೇಳಬೇಡ. ಎಲ್ಲರೂ ಅಪ್ಪದನ್ನ ರೊಕ್ಕದಪ್ಪ ಯಾರ? ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೆ ಎಲ್ಲ ಈಗ ದುನಿಯಾ. ಚಾನ್ಸ್ ಮುಗಿ ಸರಿ. ನೋಡ್ರಪ್ಪ, ಪ್ರೀತಿಗಾಗಿ ಭಿಕ್ಷೆ ಬೇಡನಲ್ಲ, ಇವಾಗ ಹೆಣ್ಣು ಕೊಡ ಅನ್ನವ್ರು ಎಷ್ಟು ಮಂದಿ ಅದರ ಕೈ ಎತ್ತಿ? ಮೆಚ್ಚಿನಿಕಾಕ ನಿನಗೆ ಕೈಯ ಬ್ಯಾಟ್ರಿ ಕೈ ಎತ್ತಿದ ಈ ವಯಸ್ಸಿನಾಗ ಪ್ರೀತಿಗೆ ಎಷ್ಟು ಬೆಲೆ ಐತೆ ಅನ್ನೋದು ಈಗ ಗೊತ್ತಾಗ್ತ ನನಗೆ. ಮನಗಡ ಪ್ರೀತಿ ಮಾಡಿರ್ಬೇಕಾಗ ಮೆಚ್ಕೊಂಡು ನಿನ್ನ ಪ್ರೀತಿಗೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ಹಾರುವ ಹಕ್ಕಿನ, ಹರಿಯುವ ನೀರಿನ, ಬೀಸುವ ಗಾಳಿನ, ಕೂಡಿದ ಪ್ರೀತಿನ ಬಿಡಿಸಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಪ್ರೀತಿ ಹೇಳಿ ಕೇಳಿ ಹುಟ್ಟು ವಸ್ತುವಲ್ಲ. ಪ್ರೀತಿಗೆ ವಯಸ್ಸಿಲ್ಲ, ಪ್ರೀತಿಗೆ ಜಾತಿ ಇಲ್ಲ, ಪ್ರೀತಿಗೆ ತಾರತಮ್ಯವಿಲ್ಲ. ಪ್ರೀತಿ ಯಾಕೆ ಭೂಮಿ ಮೇಲೆ ಇಷ್ಟ ಪವಿತ್ರವಾಗಿ ಐತಂದ್ರ ಇವತ್ತು ನೀವು ಕೊಟ್ಟ ರೊಕ್ಕವೇ ಕಾರಣ. ನೋಡು, ಅವನು ಈ ವಯಸ್ಸಿನಾಗ ಎತ್ತು ಕಂಪೌಂಡ್ರ್ ಹಾರಿರ್ಬೇಕು, ಎತ್ತು ಸಲ ಚಿಂತಿರ್ಬೇಕು. ಅದಕ್ಕೆ ಹೇಳ್ತಾರೆ, ಹುಂಚಿ ಗಿಡ ಹಾಡಿದ್ರೆ ಹುಳಿ ಹೋಗಂಗಿಲ್ಲ. ಅದಕ್ಕೆ ಪ್ರೀತಿ ಯಾಕೆ ಈ ಭೂಮಿ ಮೇಲೆ ಐತೆ ಅನ್ನೋದಕ್ಕೆ ನಿಮ್ಮ ಪ್ರೀತಿನೇ ಸಾಕ್ಷಿ. ಅದಕ್ಕೋಸ್ಕರ ಪ್ರೀತಿ ಪವಿತ್ರವಾಗಿದೆ ಅನ್ನೋದಕ್ಕೆ ನೀವೆಲ್ಲ ಹೇಳರಿ ಅಂದ ಬಳಿಕ ಇವಾಗ ನಾ ಹೆಣ್ಣು ಕೊಡ್ತೀನಿ. ಏನಂತೀರಿ ನೀವೆಲ್ಲರೂ? ಕೈಯನ್ನೆತ್ತಿ ಕೈಯ ತಾಟಿಸ್ಕೊಂಡ ಮಳ್ಯಾಣ ಕಿಮ್ಮತ್ ಹೋಗೈತಿ. ಅಂಗಿ ಕೊಡು. ಅದಕ್ಕೆ ಮದುವೆಗೆ ರೆಡಿ ಆಗಿ ಶ್ರೀಕಾಂತ ಗೌಡ್ರ ಅಳಿಯ ಹೆಂಗದನ? ಜೂನಿಯರ್ ಶಿವರಾಜ್ ಕುಮಾರ್. ನಿನಗೆ ಎಮ್ಮಿ ತಂದು ಕೊಡ್ತೀನಿ. ನೀನು ಒಣ ತರಕ್ಕೆ ಅಲ್ಲಿ ಹುಡುಗರದವಲ್ಲ ಅವ್ರು ಬರ್ತಾರೆ. ಅದಕ್ಕೆ ಹೇಳ್ತಾರೆ, ಮುಂದೆ ಬರಪ್ಪ. ನೋಡಿ ತಂದಿದ್ರ ಅಣ್ಣಂದ್ರ, ಇವತ್ತು ನನಗೆ ಪವಿತ್ರವಾದ ಭಿಕ್ಷೆ ನೀಡಿ ನನ್ನ ಪ್ರೀತಿ ಪವಿತ್ರವಾಗಿ ಉಳಿಲಿ ಅಂತ ಹಣ ಸಹಾಯ ಮಾಡಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ನೋಡಿದವ್ರಿಗೆ ಈಗಲಾದ್ರೂ ನಿಮ್ಮ ತಂಗಿ ನನ್ನ ಕೊಟ್ಟ ಲಗ್ನ ಮಾಡಿಕೊಡಕ್ಕೆ ಸಿದ್ಧರಾದ್ರ. ಹೆಣ್ಣು ಕೊಡಂಗಿಲ್ಲ ಅನ್ನಂದ್ರೆ ಇನ್ನು ಕೂತವ್ರು ಅಲ್ಲಿಂದ ಕಲ್ಲು ಬಿತ್ತಾರ. ನಿನಗೆ ರೊಕ್ಕ ಉಗಿದಾರು, ನನಗೆ ಕಲ್ಲು ಉಗಿತಾರ. ಹಂಗಾಗೋದು ಬರಪ್ಪ. ಒಂದು 4 ಹೋಗಿಲಿ ತೆಲಿಗಿಲಿ ಹೊಡಿಲಿ ನಡೀತೈತಿ. ಬ್ಯಾಂಡೇಜ್ ಹೊಡಿಸ್ಕೊಂಡು ಬರೋನು ಹೋಗಿ. ಅದೇ ನಾನು ಮಾತಾಡಕ್ಕೆ ನಡಬರಕ್ಕೆ ಬರಿಬೇಡ. ಅಲ್ಲಿ ದೇವ್ರು ಹೇಳಿ ಮಾಡೋರು. ಮತ್ತೇನಪ್ಪ, ನಿಮ್ಮದು ಎಷ್ಟು ಎಕರೆ ಹೊಲ ಐತಿ? ಈ ಊರೊಳಗೆ ನಮ್ದು ಅಂತ 3 ಎಕರೆ ಆಸ್ತಿ ಇದೆಯಾ? 3 ಎಕರೆ ಇದೆ. ಮಾಮ 3 ಎಕರೆ ಐತತ್ತ, ನಮ್ಮದು 3 ಎಕರೆ ಒಂದ ತಾಲೈತೆ ಅಂತ ಹೇಳ್ಬಿಡ್ಲ. ಇನ್ನು ನಾ ಹೇಳಿಕಂದ್ರೆ ಕಾಲ್ಮರಿ ತಲೆಯಾಗ ಬರ್ತಾವ್ರಿ. ಮಾಡೋದೇನೈತಿ ನೋಡ್ರಿ, ನಮ್ಮ ಗೌಡ್ರದು 3 ಎಕರೆ ಜಾಗದಾಗ ಒಬ್ಬರಿ ಮೂಲ್ಯಾಗ ದಂಡಿಗೆ ಒಂದು ಪಾಯ್ಕಾನಿ ಕಟ್ಸ್ಯಾರ್ರಿ. ಮತ್ ಮುಂದೆ ನನಗೆ ನಾಯಿ ಬಂದು ಹೇಳ್ತಾನೆ ವಾಕಿಂಗ್ ಮಾಡಾಕ. ನೋಡು ಅಲ್ಲ ದೇವ್ರು, ಬರೀ ನಮ್ಮ ಮನ್ಯಾಗ ಬಾಗಿಲಕಾಯಿ ನಾಯಿ ನುಚ್ಚಿಗೆ ಬಿದ್ದ ನಾಯಿ ಹೆಂಗ ಅಬ್ರು ಕಳಿತಾವ್. ಬರೀ 3 ಎಕರೆ ಟಾಯ್ಲೆಟ್ ಹೋಲಿಸಿದ್ರು. ಅದು ಬಿಡಪ್ಪ, 3 ಎಕರೆ ಹೊಲ ಯಾರ ಹೆಸರಲ್ಲಿ ಐತಿ? ನೋಡಿ ಗೌಡ್ರಿ, ಮನೆಯಾಗ ಹಿರಿಯವದ ನಮ್ಮ ಅಣ್ಣದಾರ.
ಎಲ್ಲ ಆಸ್ತಿ ನಮ್ಮ ಅಣ್ಣನ ಹೆಸರಲ್ಲಿದೆ. ಮತ್ತೆ ನಿನ್ನ ಹೆಸರ್ಲೆ ನನ್ನ ಹೆಸರಲ್ಲಿ ಅಂತ ನಮ್ಮ ಮನೆಯೊಳಗೆ ಯಾವುದೂ ಇಲ್ಲ ಗೌಡ್ರೆ. ಎಲ್ಲ ಹಿರಿಯೋಣದ ನಮ್ಮ ಅಣ್ಣ ಧರ್ಮನ ಹೆಸರಲ್ಲೇನಿದೆ. ಮಾಮ ನಿನ್ನ ಹೆಸರ್ಲೆ ಗಳ್ಳಂಗಟ್ಟಿ ಗಳ್ಳಂಗಟ್ಟಿ ಗಳ್ಳಂಗಟ್ಟಿ. ಗಳ್ಳಂಗಟ್ಟಿ ಅಲ್ಲಲ್ಲ ಅದು. ಗಂಟಿ ದುಪಾರ್ತಿ ತಗೊಂಡು ಬರ್ತಾರಲ್ಲ ಹರ್ಯಾಗೆ ಹನುಮಂತ ದೇವ್ರ ಗುಡಿ ಪೂಜೆ ಮಾಡೋದು ಮತ್ತು ಗಂಟಿ ದುಪಾರ್ತಿ ತಗೊಂಡು ಮನೆಗೆ ಹೋಗ್ಬಿಡು. ಆ ಮಳೆಯಾಗ ಎಷ್ಟು ಅಸಹ್ಯ ಮಾತಾಡಕತ್ತೇಳು. ಸುಮ್ಮನಿದ್ರಿ ನೋಡ್ರಪ್ಪ, ಬರೇ ನಮ್ಮ ಮನಿ ಬಾಗ್ಲಕ್ಕ ಈ ನಾಯಿನ ಹಿಂಗ ಬಗ್ಲಕ್ ಹತ್ತಿದ್ದು. ಅದಕ್ಕಂತ ಹಿರಿಯರು ಒಂದು ಮಾತು ಹೇಳಾರ, ಸುಳ್ಳಿದ್ರೆ ಸುಳ್ಳು ಹೇಳಿ, ಕರೆ ಇದ್ರೆ ಕರೆ ಹೇಳು. ಅಡಿವ್ಯಾಗ ಹೊಲ ಇರ್ಲಿಕ್ಕೆ ಬಿಟ್ಟಿತ್ತು, ಊರಾಗ ಮನಿ ಇರ್ಬೇಕ. ಚಂಚನ ದುಡ್ಕೊಂಡು ಬಂದ ಚಂಚಿನ ಮಡಿ ಹೆಂಡ್ರ ಮಕ್ಕಳ ಜೋಡಿ ಕರ್ಕೊಂಡು ಬಣಗತ್ತಿರ್ಬೇಕಲ್ಲ ಆಸರೆ. ಅಂತವ್ರಿಗೆ ಹೆಣ್ಣು ಕೊಡ್ಬೇಕಂತಾರ, ಹೌದಿಲ್ರಿ? ಹೌದಿದ್ರೆ ಹೌದನ್ರಿ? ಕೇಳಿಸ್ಕೊ. ಕೇಳಿಸ್ಕೊಂಡೆ ನೋಡು ಕರಣ್ ರಾಜ, ಹೆಣ್ಣು ಕೊಡಕ್ ನಾ ಏನಿಲ್ಲ ನಂಗಿಲ್ಲ. ನಿಮ್ಮ ಅಣ್ಣನ ಹೆಸರಲ್ಲೇ ಇದ್ದ ಹೊಲ ನಿನ್ನ ಹೆಸರಲ್ಲೇ ಬರೆಸ್ಕೊಂಡು ಬಾ, ಅವತ್ತ ನಿನ್ನ ಮದುವೆ ಮಾಡಿದ್ರು. ನಮ್ಮ ಅಣ್ಣನ ಹೆಸರಲ್ಲಿ ಇದ್ದ ಆಸ್ತಿ ನನ್ನ ಹೆಸರಲ್ಲಿ ಆದ್ರ ನಿಮ್ ತೆಗಿನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೆ. ನೀವು ಹೇಳೋ ಮಾತು ನಿಜ ಇದ್ಕೊಳ್ರಿ. ನೀವ್ ಹೇಳ್ದಂಗ ನಾನು ಇವತ್ತೋಗಿ ನಮ್ಮ ಅಣ್ಣನ ಹೆಸರಲ್ಲಿ ಇದ್ದ ಆಸ್ತಿ ನನ್ನ ಹೆಸರಲ್ಲಿ ಮಾಡ್ಕೊಂಡು ಬರ್ತೀನಿ. ರಾಜ, ಹುಟ್ಟುತ್ತಲ ಅಣ್ಣ ತಮ್ಮಂದರು, ಬೆಳೆಯುತ್ತಲೇ ದಾಯಾದಿಗಳು. ಮದುವೆಯಾಗಿ ಮರಕ್ಷಣ ಹೆಂಡತಿ ಮನೆಗೆ ಬಂದ ಬಳಕ ಗಂಡಸಗ ತಟ್ಟಾಗಿನ ರೊಟ್ಟಿ ಎತ್ತಿ ಕೊಡೋ ಅಧಿಕಾರ ಇಲ್ಲ. ಬಾಯಿ ಮಾತಿಗೆ ನಾನು ಎಂಬವನು ಅಲ್ಲ. ಬಾಂಡ್ ಪೇಪರ್ ತಂದು ನನ್ನ ಕೈಯಾಗ ಕೊಡಬೇಕ. ಏನಂತೀರಿ? ನೋಡಿ ಗೌಡ್ರೆ, ನನಗೋಸ್ಕರ ನಮ್ಮ ಅಣ್ಣ ಅದಕ್ಕೆ ಕಷ್ಟಪಟ್ಟು ನನ್ನಲ್ಲಿ ಈ ಮಟ್ಟಿಗೆ ವಹಿಸಿದಾರ. ಅಂತಂದಾಗ ನನ್ನ ಕೈ ಹಿಡಿಯ ಹೆಣ್ಣಿನಿಗೋಸ್ಕರ ಆಸ್ತಿ ನನ್ನ ಹೆಸರಲ್ಲಿ ಅಂತ ಕೇಳ್ತಾರ ಅಂತ ಹೇಳಿದ್ರ ಹಿಂದೆ ಮುಂದೆ ನೋಡಿದ್ರೆ ಯೋಚನೆ ಮಾಡಲ್ಲ. ಇದ್ದ ಆಸ್ತಿ ಅವರೇ ಧಾರಾವಾಗಿ ಬಿಟ್ಟು ಕೊಡ್ತಾರ, ನಂಬಿಕೆ ನನಗೈತಿ. ಕರಂರಾಜ್, ನೀ ತಿಳ್ಕೊಂಡಂಗೆ ನಿಮ್ಮ ಅಣ್ಣ ಒಳ್ಳೆ ಅಂತ ತಿಳ್ಕೊಂಡಿರ್ಬೋದ. ಹಿಂದೆ ನಿಮ್ಮ ಅಣ್ಣನ ಕುತಂತ್ರ ನಾ ಹೇಳ್ತೀನಿ ಕೇಳ. ನೀನು ಬೆಂಗಳೂರಾಗಿತ್ತು, ಯಾಕೆ ಸಾಲಿ ಕರ್ಸಕತ್ತೆ ಅನ್ನೋ ಉದ್ದೇಶ. ಮೊನ್ನೆ 1 ಎಕರೆ ನೆಲದಾಗ ತೊಗರಿ ಬೆಳೆದಿದ್ದಕ್ಕಾಗಿ ಸರ್ಕಾರ ಉತ್ತಮ ರೈತ, ಪ್ರಗತಿಪರ ರೈತ ಅಂತ ಸರ್ಟಿಫಿಕೇಟ್ ಕೊಟ್ಟು ಕೈಯಾಗ 5 ಲಕ್ಷ ರೂಪಾಯಿ ಕೊಟ್ರು. ಈ ವಿಷಯ ನಿಮ್ಮ ಅಣ್ಣ ನಿನಗೆ ಹೇಳ. ನಾನು ಮಂಡಿ ಕಬ್ಬು ಕಟಾವ್ ಮಾಡಿ ಫ್ಯಾಕ್ಟ್ರಿ ಕಳಿಸಿ ಬಂದ ರೊಕ್ಕ ಹೆಂಡತಿ ಹೆಸರಲ್ಲ ಇಟ್ಟ. ಮತ್ತೆ ಇನ್ನೊಂದ ಹೇಳಕತ್ತೀರಿ ಏನೋ ಮಾಡಿಸಿ ಹಾಕಿದಂತಾರ ಓನ್ಯಾಗ. ಗೌಡ್ರ, ಅವನ ಹೆಂಡತಿಗೆ ಬಂಗಾರದ ಪದಕ ಮಾಡಿಸಾಕಂತ್ರಿ. ಬಂಗಾರದ ಪದಕ ಹೇಳಿದೇನೆ ಹೇಳಿದಿ ಅಂದ್ರೆ ನಾಡು ಶಿಕ್ಷಣಕ್ಕಾಗಿ ನಮ್ಮ ಅಣ್ಣನ ಹತ್ರ ಹಣ ಕೇಳಿದ್ರ 1000 ಕೇಳಿದ್ರ 500 ಕೊಡ್ತಿದ್ರ, 2000 ಕೇಳಿದ್ರ 1000 ಕೊಡ್ತಾ ಇದ್ದ. ನೋಡಪ್ಪ, ಈ ವರ್ಷ ಬೆಳೆ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ನಮ್ಮ ಅಣ್ಣ ಹೊಲದಲ್ಲಿ ಆದಾಯ ಚೆನ್ನಾಗಿ ತೆಗ್ದಾನ ಅಂತ ಹೇಳ್ತಾರೆ. ಎಲ್ಲಾ ಧರ್ಮ ಇದುವರೆಗೆ ತಮ್ಮ ಅಂತ ಬಾಯಲ್ಲಿ ಬೆಲ್ಲ ಇಟ್ಟು ಕಳಿಗೆ ಕತ್ರ ಹಾಕಿದ್ದಾರೆ ನಮ್ಮ ಕಡೆ. ನೋಡಿ ಗೌಡ್ರೆ, ನೀವಿನ್ನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಂಬಿಕೆ ಇಟ್ಟ ನನ್ನನ್ನು ಬೆಳೆಸ್ಯಾನ ನಮ್ಮ ಅಣ್ಣ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರ ಅವ ನನಗೆ ಈ ರೀತಿ ಮೋಸ ಮಾಡ್ಯಾನಂದ್ರ ಇನ್ನು ನಮ್ಮ ಅಣ್ಣನ ಮುಂದೆ ನಿಂತ ಆಸ್ತಿ ಹೆಂಗೆ ಕೇಳಿ ಅಂತ ಮನಸ್ಸೊಳಗ ಸಂಕೋಚ ಕಾಡಕತ್ತಿತ್ತು. ಮೋಸ ಮಾಡಿದ ಮಗಳ ಹತ್ರ ಆಸ್ತಿ ಇಸ್ಕೊಂಡ್ಬರು ಯಾವ್ದ್ರ ಎಷ್ಟೇ ಕೆಲಸ ಗೌಡ್ರೆ ಹಿಂಗ್ ಹೋಗಿ ಹಿಂಗ್ ಬಂದು ಆಸ್ತಿ ಬರ್ಸ್ಕೊಂಡ್ ಬರ್ತೀನಿ. ಆ ಧರ್ಮೇಳದ ಒಂದು ಗತಿ ಕಾಣಿಸೋರಿಗೆ ನನ್ನ ಮನಸ್ಸಿಗೆ ಸಂಬಂಧ ಇಲ್ಲ. ನಾನು ಬರ್ತೀನಿ. ಸಣ್ಣ ವಿಷಯಕ್ಕೆಲ್ಲ ಹಿಂಗ ಟೆನ್ಷನ್ ಮಾಡ್ಕೋಬಾರ್ದು, ಸಿಟ್ಟಾಗಬಾರದ. ಸಿಟ್ಟಿನಾಗ ನಿನ್ನ ಮೂತಿ ಹೊಟ್ಟೆ ಚಂದ ಕಂಡ್ರೆ ಇದೊಂದು ಸಿಗರೇಟ್ ಸೇದ ಮಚ್ಚನ ಬೇರೆ. ಕೊಟ್ಟ ಮಾತಿನಾಗ ನಡೆದುಕೊಳ್ಳೋಂಗ ಏನಂತಾರ? ಅಪ್ಪ ಹುಟ್ಟಿದ ಮಕ್ಕಳು ಅಂತಾರ್ರಿ. ಅದ ಕೊಟ್ಟ ಮಾತು ತಪ್ಪು ನಡೆಯವಂಗ ಮಿಂಡ್ರಿ ಮಕ್ಕಳು ಅಂತಾರ್ರಿ. ಇದಕ್ಕೆ ಹೇಳ್ತಾರೆ ಮುಳ್ಳಿನಿಂದ ತೆಗಿಬೇಕ. ರಾಜಕಾರಣಿಗಳ ಕುತಂತ್ರ ಇದ. ಏನತ್ತೆ ಗೆದ್ಲಿ ಬಗ ಬಗ ಎಲ್ಲಿ ಎಂದು ಹೋಗಿ ಕುಂಡ್ರಲ್ಲಿ ಮಣ್ಣಾಗ ಉರ್ಕೊಂಡು ಮಟ್ಟಿಗೆ ಏನ್ ತಿಂತು? ಅನ್ನ ತಿಂತು, ಎದಗ ತಿಂತು? ಯಾಕೋ ನಾ ತನ್ನ ತೂತಿದ್ದಾಗ ನಮ್ಮ ಅವ್ವನ ಮುಂದೆ ಏನಂತ ಹೇಳಿದ್ವಿ? ಏನ ನಾ ತನ್ನ ತೂತಿದ್ದಾಗ ಗೆದ್ಲಿ ಅದು ಸಣ್ಣ ತೂತಲ್ಲ, ಸಣ್ಣ ಕೂಸಿದ್ದಾಗ ತಿಳ್ಪೆ ನನಗ ಕೊಟ್ಟು ಮದುವೆ ಮಾಡ್ತಂತ ಹೇಳಿದಿಲ್ಲ? ಹೇಳಿದೀನಿ. ಈಗೇನ್ ಮಾಡಕ್ಕೆ ಮೈತಾನ ಮಗನ?
ಇವಾಗ ಹೆಣ್ಣು ಕೊಡ್ತಾನಂತ ಹೊಟ್ಟಿ ಉರಿಯಾಕೈತೇನ ಏಯ್ ರಾಮ್ಯ ಅಂದ್ರೆ ಈ ಊರಾಗ ಹಗರ್ ಅಂತ ತಿಳ್ಕೋಕ್ ಹೋಗ್ಬೇಡ ಗೋಮುಖದ ವ್ಯಾಘ್ರ ಇವತ್ತಿ ಜಾತ್ರೆ ಮಾಡಕತ್ತೇವಿ ಅಂತೇಳಿ ಹಿರಿಯರ ಪಟ್ಟಿ ಎತ್ತಾಕ ಓಣ್ಯಾಗ ಹೊಂಟ್ರಂದ್ರ ಹಿಂದಿನ ಮಾರಿ ಬಾಗ್ಲ ಹಿಕ್ಕೊಂಡು ಹೊಲದ ಕಡೆ ಓಡಿ ಹೋಗು ಹೇಳಿ ನನ್ನ ಮಗ ಎಂಜಲ ಕೈಲಿ ಕಾಗಿ ಹೊಡೆಯಂಗಿಲ್ಲ ಅಂತವ್ ಹೊಲ ಹೆಂಗ ಬಿಟ್ಟು ಕೊಡ್ತಾನ ಅವರ ತಮ್ಮನ ಮಣ್ಣು ಕೊಡ್ತಾನೆ ಹೊರತು ಹೊಲ ಬಿಟ್ಟು ಕೊಡೋದಿಲ್ಲ ಅನ್ನೋ ನಂಬಿಕೆ ನನಗೆ ಗೊತ್ತೈತಿ ಅಣ್ಣ ತಮ್ಮರಲ್ಲಿ ಜಗಳ ಹಚ್ಚ ರಾಜ್ಯಭಾರ ಮಾಡುವ ರಾಜಕಾರಿಗಳು ನಾವು ಮಾಮ ಕೈ ಎಲ್ಲ ಕನಸು ಕಟ್ಕೊಂಡು ಕೂತಿ ಅವ್ರ ತಮ್ಮನ್ನ ಪ್ರೀತಿ ಹೆಚ್ಚಾಕಿ ಬಡದ್ ಕೊಟ್ಟ ನಿಂತು ತೊಯ್ಕೋದಕ್ಕೈತಿ ನಾ ಇಬ್ರು ಕೂಡಿ ಏಯ್ ನೋಡ್ರಿ ಇದ ಖುಷಿ ನಾವ್ಯಾವತ್ತು ನನಗೆ ಚಪ್ಪಲ್ ಹುಡುಗ ಹೋಗಿದ್ದಲ್ಲ ನೋಡ ಚಪ್ಪಲ್ ಒಂದಲ್ಲ ಎರಡು ಕೊಡು ಸಮಯ ಬರ್ತಾವನ ಬಂದು ಕಾಳು ಹಿಡ್ಕೋಬೇಕು